ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಬಹಳವಾಗಿ ಕಾಡಿದ ಹೆಸರು ಎಂದರೆ ಅದು ನಾಗವಲ್ಲಿಯದ್ದು. ನಾಗವಲ್ಲಿ ಎಂದರೆ ಯಾರೀಕೆ? ನಾಗವಲ್ಲಿಯು ಇದಕ್ಕೂ ಮೊದಲು ಏನಾಗಿದ್ದಳು? ನಾಗವಲ್ಲಿಯು ಮೂಲತಃ ಎಲ್ಲಿಯವಳು? ಇದ್ದಕ್ಕಿದ್ದಂತೆಯೇ ಈಕೆಯ ಹೆಸರು ಕೇಳಿಬಂದಿದ್ದೇಕೆ? ಈಕೆ ಮೂಲತಃ ಎಲ್ಲಿಯವಳು? ಎಂಬ ಇತ್ಯಾದಿ ಪ್ರಶ್ನೆಗಳು ಈಗಲೂ ಹೀಗೂ ಉಂಟೆ ಎಂಬಂತೆ ತರ್ಕಕ್ಕೆ ನಿಲುಕದೆ ಕಾಡುತ್ತಿದೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ನಾಗಾವಲ್ಲಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಈ ನಾಗಾವಲ್ಲಿ ಯಾರು? ಇದು ತರ್ಕಕ್ಕೆ ನಿಲುಕದ ಪ್ರಶ್ನೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಹಾಗೂ ಸೌಂದರ್ಯ ಅವರು ಅಭಿನಯದ ಆಪ್ತಮಿತ್ರ ಚಿತ್ರದಲ್ಲಿ ಸರಸಕುರಾರ ಎಂದು ಪ್ರೇಕ್ಷಕರನ್ನು ಸೆಳೆದ ಅಮೋಘ ಪಾತ್ರ ನಾಗವಲ್ಲಿ. ಈಕೆಯ ಉಪಟಳದಿಂದಲೇ ಸೌಂದರ್ಯ ಹಾಗೂ ವಿಷ್ಣುವರ್ಧನ್ ಅವರ ಸಾವು ಸಂಭವಿಸಿತು ಎಂಬ ಮಾತುಗಳು ಆಗಿಂದಾಗೆ ಕೇಳಿಬರುತ್ತಿವೆ. ನಾಗವಲ್ಲಿ ಎಂಬುದು ಒಂದು ಕೇವಲ ಕಾಲ್ಪನಿಕ ಕತೆ. ನಾಗವಲ್ಲಿಯ ಉಪಟಳದಿಂದ ವಿಷ್ಣುವರ್ಧನ್ ಅವರು ಹಾಗೂ ಸೌಂದರ್ಯ ಅವರ ಸಾವು ಸಂಭವಿಸಿತು ಎಂಬುದು ಕಲ್ಪೋಕಲ್ಪಿತ ಕತೆ ಅಷ್ಟೇ. ಇದೆಲ್ಲವೂ ಮಾಧ್ಯಮಗಳ ಸೃಷ್ಟಿ ಎಂದು ನಟ ಹಾಗೂ ನಿರ್ದೇಶಕ ಮತ್ತು ನಿರ್ಮಾಪಕ ದ್ವಾರಕೀಶ್ ಅವರು ಈ ಹಿಂದೆಯೇ ಸ್ಪಷ್ಟಪಡಿಸಿದ್ದರು. ಆದರೂ ಜನರ ಮನಸ್ಸಲ್ಲಿ ಮಾತ್ರ ನಾಗವಲ್ಲಿಯ ಪಾತ್ರ ಅಚ್ಚಳಿಯದೆ ಉಳಿದು ಹೋಗಿಬಿಟ್ಟಿದೆ. ಮಲಯಾಳಂನ ಯಶಸ್ವಿ ಚಿತ್ರ 1993ರಲ್ಲಿ ಬಿಡುಗಡೆಯಾದ ಮಣಿಚಿತ್ರ ತಾಜು ಎಂಬ ಚಿತ್ರದ ರೀಮೇಕ್ ಚಿತ್ರವೇ ಆಪ್ತಮಿತ್ರ. ಈ ಚಿತ್ರದ ಬಿಡುಗಡೆಗೂ ಮುನ್ನ ತಾರೆ ಸೌಂದರ್ಯ ವಿಮಾನ ಅಪಘಾತದಲ್ಲಿ ಮೃತಪಟ್ಟರು. ಆಪ್ತರಕ್ಷಕ ಚಿತ್ರ ಬಿಡುಗಡೆಯಾದ ಬಳಿಕ ವಿಷ್ಣುವರ್ಧನ್ ಅವರು ಕಾಲವಶರಾಗಿದ್ದು ದುರಂತ. ಈ ಎಲ್ಲ ಘಟನೆಗಳ ಬಳಿಕ ಮುಖ್ಯವಾಗಿ ಇದನ್ನು ಲಾಭ ಮಾಡಿಕೊಂಡದ್ದು ಕೆಲವರು. ಆದರೆ ಈ ಚಿತ್ರ ಮಾಡಿದ ಕಾರಣಕ್ಕೆ ಅವರ ಸಾವು ಸಂಭವಿಸಿತು ಎಂಬುದು ನಿಶ್ಚಯವಾಗಿಲ್ಲ ಅಥವಾ ಯಾವುದೇ ನಿಖರ ಮಾಹಿತಿಗಳೂ ಸಹ ಇಲ್ಲ. ನೋಡಿದರಲ್ಲ ವೀಕ್ಷಕರೇ, ನಾಗವಲ್ಲಿಯ ಕುರಿತು ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.